ಮೊನ್ನೆ ಒಂದು ಘಟನೆ ನಡಿಬಾರ್ದಾಗಿತ್ತು. ಒಂದು ಘಟನೆ ನಡೀತು ಹುಬ್ಬಳ್ಳಿಯಲ್ಲಿ. ಏನು ಹೋರಾಟ, ನಾನು ಹೋಗಿ ಮಾತಾಡ್ಕೊಂಡು ಬಂದೆ. ಯಾರು ತಪ್ಪು ಮಾಡಿದ್ದಾರೆ ಅಂತವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಎಂತ ಕೋರ್ಟ್ ಅದು ಕೌನ್ಸ ಕೋರ್ಟ್ ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಿದ್ರು. ಈಗಾಗಲೇ ತನಿಖೆ ಶುರು ಆಗಿದೆ. CID ಅವರು ತನಿಖೆನ ಮಾಡ್ತಾ ಇದ್ದಾರೆ. ನೇಹಾ ಹತ್ಯೆ ಬಗ್ಗೆ ಹೇಳ್ತಾ ಇದ್ದೀನಿ. ಆದರೆ ಇಷ್ಟೆಲ್ಲ ರಾಜಕೀಯಕ್ಕೆ ಬಳಸ್ಕೊಂಡ್ರಲ್ಲ ನೀವು ನಮ್ಮ ಮನೆಯ ಮಗಳ ಒಂದು ಇದನ್ನ ವಿಚಾರವನ್ನ. ಯಾಕೆ ಪ್ರಜ್ವಲ್ ರೇವಣ್ಣ ಅವರು ಮಂಡ್ಯದಲ್ಲಿ 1000 ಹೆಣ್ಮಕ್ಳಂತೆ, ಹಾಸನದಲ್ಲಿ 1000 ಹೆಣ್ಮಕ್ಳಂತೆ. ಇವತ್ತು ನಾನು ಒಬ್ಬ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಸಚಿವೆಯಾಗಿ ಹೇಳ್ತೇನೆ, ಯಾಕೆ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಆ ಹೆಣ್ಣು ಮಕ್ಕಳು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಏನು? ಇವತ್ತು ಮೊನ್ನೆ ಹಾದಿ ಬೀದಿಯಲ್ಲಿ ಎಲ್ಲ ಕಡೆ ನೀವು ಹೋರಾಟ ಮಾಡಿದ್ರಿ, ನಿಮ್ಮ ಸಾಮಾಜಿಕ ಬದ್ಧತೆಯನ್ನ ತೋರಿಸಿದ್ರಿ ಅಂತ ನಾನು ಅನ್ಕೊಂಡಿದ್ದೆ. ನೇಹಾ ಹಿರೇಮಠ ಅವರ ಹತ್ಯೆ ಖಂಡಿಸಿ ತಾವೇನು ಹೋರಾಟ ಮಾಡಿದ್ರಲ್ಲ ಶೆಟ್ಟರ್ ಸಾಹೇಬ್ರೆ, ನಿಮ್ಮ ಸಾಮಾಜಿಕ ಬದ್ಧತೆ, ನಿಮ್ಮ ಸಾಮಾಜಿಕ ಕಾಳಜಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಯಾಕೆ ಹಾಸನದ ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ತಾವ್ಯಾಕೆ ಧ್ವನಿ ಎತ್ತ ಇಲ್ಲ? 1000 ಹೆಣ್ಮಕ್ಕಳನ್ನ ಬೆತ್ತಲೆ ಮಾಡಿ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿನೇ ಇಂಥ ಒಂದು ಕಾಮಕಾಂಡವನ್ನ ಯಾರು ನೋಡಲ್ಲ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದಂತ ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾಕೋ ಜಗದೀಶ್ ಶೆಟ್ಟರ್ ಸಾಹೇಬ್ರು ಮೌನ ವಹಿಸಿದ್ದಾರೆ. ದೋಸ್ತಿ, ಕುಚುಕು, ದೋಸ್ತಿ, ಅವರ ರಾಜಕೀಯ ಸ್ನೇಹ. ಹಾಗಾದ್ರೆ ಹುಬ್ಬಳ್ಳಿಯ ಪ್ರಕರಣವನ್ನ ನಿಮ್ಮ ರಾಜಕೀಯ ತೆವಲಿಗೆ ನೀವು ಬಳಸ್ಕೊಂಡ್ರೆ, ಹಾಸನದ ಪ್ರಕರಣವನ್ನ ತಾವು ಖಂಡಿಸಲಿಲ್ಲ ಅಂತಂದ್ರೆ ನಿಮಗೆ ಯಾವ ರಾಜಕೀಯ ನೈತಿಕತೆ ಇದೆ ಅನ್ನೋದನ್ನ ನಾವು ಇವತ್ತು ಕೇಳಬೇಕಾಗತ್ತೆ. ತಮ್ಮ ಕೊಡುಗೆ ಏನು ಜಗದೀಶ್ ಶೆಟ್ಟರ್ ಸಾಹೇಬ್ರೆ? ಬೆಳಗಾವಿಗೆ ಏನಾದ್ರೂ ಕೊಡುಗೆ ಕೊಟ್ಟಿದ್ದೀರಾ ನಮ್ಮ ಜಿಲ್ಲೆಗೆ ಜಗದೀಶ್ ಶೆಟ್ಟರ್ ಅವರೇ? ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂತ ತಾವು ನೀವು ಮಾಡಿದಂತ ಕಾರ್ಯಗಳನ್ನ ಜನರ ಎದುರುಗಡೆ ಇಟ್ಟು ಓಟನ್ನ ಕೇಳದೆ ಮೋದಿ ಅವರನ್ನ ನೋಡಿ ನನಗೆ ಓಟ್ ಕೊಡಿ, ಮೋದಿ ಅವರನ್ನ ನೋಡಿ ನನಗೆ ಓಟ್ ಕೊಡಿ ಅಂತಿರಲ್ಲ, ಅಂತ ಗನಂದಾರಿ ಕೆಲಸವನ್ನ ನೀವು ಮಾಡಿದೀರಾ ನಮ್ಮ ಜಿಲ್ಲೆಗೆ ಅನ್ನುವಂತ ಮಾತನ್ನ ಕೇಳಲಿಕ್ಕೆ ಬಯಸ್ತೀನಿ.